ಮೈಸೂರಿನ ಫೈನಲ್ ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಕೃಷ್ಣ ಬೈರೇಗೌಡರು, ಲಕ್ಷ್ಮಿ ಅವರು, ಸಂತೋಷ್ ಅವರು, ಮುನಿಯಪ್ಪನವರು, ಸ್ವಾಮಿ ಅವರು ಎಲ್ಲ ಮಾತಾಡಿದ್ದಾರೆ. ಪಾದಯಾತ್ರೆ, ಈ ಪಾದಯಾತ್ರೆಗೆ, ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ. ಒಂದಿನ ಮಾಧ್ಯಮದವರೇ ಇದನ್ನು ತಗೊಳ್ಳಿಲ್ಲ. ಏನಿರೋ ನಂದವರು ತಗೋತಾ ಇದ್ದಾರೆ. ನಾವ್ ಯಾಕೆ ಇದನ್ನು ಮಾತಾಡ್ತಾ ಇದ್ದೀವಿ ಅಂದ್ರೆ, ಈ ಮಂಡ್ಯದ ಮಹಾಜನತೆ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ರೈತರು ಮಕ್ಕಳಿದ್ದೀರಿ. ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಎಸ್.ಆರ್. ಕೃಷ್ಣ ಅವ್ರು ಮಾಡಿದ್ರು. ಎಸ್.ಆರ್. ಕೃಷ್ಣ ಮೇಲೆ ಬೇರೆ ಮಾತಾಡ್ತಾರೆ. ಅವ್ರಿಗೆ ಮಾತಾಡೋಷ್ಟು ಶಕ್ತಿ ನಿಮ್ಗಿದ್ಯಾ? ಮಾದೇಗೌಡರ ಮೇಲೆ ಮಾತಾಡೋ ಶಕ್ತಿ ಇದೆಯಾ? ಯಾರ ಮೇಲೆ ಮಾತಾಡೋ ಶಕ್ತಿ ಇಲ್ಲ. ಆದ್ರಿಂದ ಇವತ್ತು ನಾನು ಕೇಳೋದಿಷ್ಟೇ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ. ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡರ ಜನರ ಬದುಕಿಗೋಸ್ಕರ, ಈ ರೈತರ ಮಕ್ಕಳ ಉಳಿಸಲಿಗೋಸ್ಕರ, ಈ ಕಾವೇರಿ ತಾಯಿಯ ನಾಡನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ. ಅದನ್ನು ಬಿಟ್ಟು ಈ ಲೋಟಿಕೋರರು ಏನಿವತ್ತು 40% ಕಮಿಷನ್ ಮಾಡಿದ್ರಿ, ಭ್ರಷ್ಟಾಚಾರದ ಕೋಪ ಮಾಡಿದ್ರಿ. ಇದ್ರ ವಿರುದ್ಧವಾಗಿ ಜನ ಇವತ್ತು ನಮಗೆ 136 ಸೀಟನ್ನು ಕೊಟ್ಟಿದ್ದಾರೆ. ಮತ್ತೆ 150 ಸೀಟನ್ನು ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಾವು ನಡೆಸ್ತೇವೆ. ನಿಮ್ಮ ಎಲ್ಲ ಕುತಂತ್ರ, ಕೇಂದ್ರ ಸರ್ಕಾರದ ಷಡ್ಯಂತ್ರ, ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನ ಮಾತಾಡೋಣ ಅಂತಿದ್ದೆ. ತಾವೆಲ್ಲ ನೋಡಿದ್ರಿ, ನಿಮ್ಗೂ ಹೊಟ್ಟೆ ಸಿಗ್ತಾ ಇದೆ, ನನಗೂ ಹೊಟ್ಟೆ ಸಿಗ್ತಾ ಇದೆ. ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ. ನಮ್ಮ ಭೇಟಿ ಮೈಸೂರಲ್ಲಿ ಇದೆ. ಆಗ್ಬೋದಾ? ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ನಾನೇನು ಭಾಷಣ ಮಾಡಂಗಿಲ್ಲ, ನೀವೇ ಎಲ್ಲ ನೋಡಿದ್ದೀರಿ. ಇದು ಪುತ್ರ ಕೊಡ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಮ್ಮ ನಾಯಕರುಗಳು ಏನೋ ಕೆಲವು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡಿ. ಏನು ಬಿಜೆಪಿಯ ಸ್ನೇಹಿತರುಗಳು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಮಂಡ್ಯದವರು ನೀವು ಮಾಡಿದ್ದೀರಿ, ಚಡ್ಡಿ ಮೆರವಣಿಗೆ ಮಾಡಿದ್ದೀರಿ. ಹಿಂದೆ ನೆನಪಿದ್ಯಾ? ಹಿಂದೆ ಚಡ್ಡಿ ಮೆರವಣಿಗೆ ಆಗಿತ್ತು. ಎಸ್.ಆರ್. ಕೃಷ್ಣರವರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ. ನಾವು ಪಾದಯಾತ್ರೆ ಮಾಡಿದ್ದು ಮೇಕೆದಾಟಿಗೋಸ್ಕರ. ಮೇಕೆದಾಟು ಯಾರಿಗೋಸ್ಕರ? ನಿಮ್ಗೋಸ್ಕರ ಮೇಕೆದಾಟು. ಇವತ್ತು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಅಂತ ಹೇಳಿ ನಮ್ಮ ಸ್ನೇಹಿತರೆಲ್ಲ ತಿಳಿಸಿದ್ರು. ಈಗ ಕಾವೇರಿ ನೀರಿಗೋಸ್ಕರ ಈಗ ಅವರಿಗೆ 177 TMC ನೀರು ಬಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಮೊನ್ನೆ ಕುಮಾರಸ್ವಾಮಿ ಮೀಟಿಂಗ್ ಕರೆದಿದ್ದು ಅವ್ರನ್ನ, ಬಿಜೆಪಿ ಅವ್ರನ್ನೆಲ್ಲ ಬರಪ್ಪ ಮೀಟಿಂಗ್ ಕರೆದಿಲ್ಲ. ನಾವು ಮಳೆ ಬರಲಿಲ್ಲ, ಏನ್ ಮಾಡಬೇಕು ಅಂತ ಕೇಳಕ್ಕೆ. ನಾನೇನೋ ದ್ರಾಕ್ಷಿ ಗೋಡಂಬಿ ತಿನ್ನಕ್ ಬರ್ಬೇಕಾ ಅಂತ ಕೇಳಿದ್ರು. ಇರಲಿ ಪಾಪ, ಟೈಮ್ ಇರಲಿಲ್ಲ ಅವ್ರಿಗೆ. ಪಾಂಡವಪುರದಲ್ಲೇ ಎಲ್ಲೋ ಬಾಂಡ್ ಇತ್ತು, ಅದು ಇಂಪಾರ್ಟೆಂಟ್ ಇತ್ತು. ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರಲಿಲ್ಲ. ಇಲ್ಲಿ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಮ್ಮ ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ 49 TMC ಬಿಡಬೇಕು ಅಂತ ಹೇಳಿ ಲೆಕ್ಕಾಚಾರ ಇಟ್ಟಿದೆ. ಈಗ ನಾವು 148 TMC ನೀರನ್ನ ತಮಿಳುನಾಡಕ್ಕೆ ಬಿಟ್ಟಿದ್ದೀವಿ. ಎಲ್ಲಿಗೆ? ಬಿಳಗೊಂಡಕ್ಕೆ ಬಿಟ್ಟಿದ್ದೀವಿ. ಎಕ್ಸ್ಟ್ರಾ 99 TMC ಬಿಟ್ಟಿದ್ದೀವಿ. ಈಗಾಗಲೇ 64 TMC ಸಮುದ್ರಕ್ಕೆ ಹೋಗಿದೆ. ಈಗ ಮೇಕೆದಾಟಿಗೆ ಪಾದಯಾತ್ರೆ ಮಾಡಕ್ಕೆ ಹೊರಟಿದ್ ಯಾಕಪ್ಪ ಅಂದ್ರೆ, ಈ ಎಕ್ಸ್ಟ್ರಾ ನೀರು ಹೋಯ್ತಲ್ಲ ಅದನ್ನ ತಡೆಗಟ್ಟಕ್ಕೋಸ್ಕರ 66 TMC ನಿಲ್ಲಿಸಿ ಈ ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಜನರಿಗೆ ನೀರು ಕೊಡಬೇಕು ಅಂತೇಳಿ ಈ ಪಾದಯಾತ್ರೆಯನ್ನ ನಾವು ಮಾಡಿದ್ವಿ. ಕುಮಾರಣ್ಣ ಹೇಳಿದ್ರು
ನಾನು 5 ನಿಮಿಷದಲ್ಲಿ ಈಗ ನೋಡಿದ್ರಲ್ಲ 5 ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವರು ಕೈ ಹಿಡಿದು ಬಿಟ್ಟು ಅಂತೇಳಿ. ಈಗ ಹೇಳ್ತಾ ಇದ್ದಾರೆ 5 ಜನ ಮಂತ್ರಿಗಳಿದ್ದೀವಿ, ನಾನೇನಾದ್ರು ಮಾತು ಕೊಟ್ಟಿದ್ರೆ ನಾನೇನ್ ಮೂರ್ಖನೇನ್ರಿ ಅಂತ ಈಗ ಯಾರು ಹೇಳಿದ್ರು? ಕುಮಾರಸ್ವಾಮಿ ಅವರು ಹೇಳಿದ್ರು. ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಬಿಜೆಪಿ ಅವರು ಕೊಡ್ಬೇಕು, ಕುಮಾರಸ್ವಾಮಿ ಕೊಡ್ಬೇಕು. ನಾನು ಕೇಳ್ತಾ ಇದ್ದೀನಿ, ಕುಮಾರಣ್ಣ ಈ ಮಂಡ್ಯದ ಗಂಡು ಭೂಮಿಯಲ್ಲಿ ಗೆದ್ದಿದ್ಯಾ ನೀನು, ಬಹಳ ಸಂತೋಷ. ಜನ ತೀರ್ಪು ಕೊಟ್ಟಿದ್ದಾರೆ, ನಿನಗೆ ಅವಕಾಶ ಕೊಟ್ಟಿದ್ದಾರೆ. ನೀನು ಬಂದು ಇಲ್ಲಿ ಉತ್ತರ ಕೊಡ್ಬೇಕು. ತಮ್ಮ ಅಮೃತದ ನುಡಿಮುತ್ತುಗಳು ಈ ಭೂಮಿ ಮೇಲೆ ಇವೆ. ಎಸ್.ಎನ್. ಕೃಷ್ಣ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದರು. ಆಗ ಅವರು ಮದ್ದೂರು ಅಂತ ಒಂದು ಅಲ್ಲ ಸೋಮನಹಳ್ಳಿ, ಇಲ್ಲೆಲ್ಲ ಇನ್ನೊಂದು ಇಂಡಸ್ಟ್ರಿಯಲ್ ತೂಬಿನಕೆರೆ, ತೂಬಿನಕೆರೆಗಳೆಲ್ಲ ಒಂದಷ್ಟು ಕೈಗಾರಿಕಾ ಪ್ರದೇಶ ಮಾಡಿದ್ರು. ಒಂದಷ್ಟು ಜನ ಎಲ್ಲ ಮನೆ ನಿಂತ್ಕೊಂಡೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನೀನು ಈಗ ಕೈಗಾರಿಕಾ ಮಂತ್ರಿ ಆಗಿದ್ದೆ, ಬಹಳ ಸಂತೋಷ. ಮೋದಿ ಅವರಿಂದ ವಿಶ್ವಾಸ ಇಟ್ಟು ಮಾಡಿದ್ದಾರೆ, ಈ ಜನ ಓಟ್ ಕೊಟ್ಟಿದ್ದಾರೆ. ನೀನು ಹೇಳಿದ್ಯ 10,000 ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟ್ರಿನ ಮಾಡ್ತೀನಿ ಅಂತ ಹೇಳಿದ್ಯ, ಬಹಳ ಸಂತೋಷ. ಅಲ್ಲಿ ಹಾಸನದಲ್ಲೂ ಮಾಡ್ತೀನಿ ಅಂತ ಹೇಳಿದ್ದು, ಬಹಳ ಸಂತೋಷ. ನಾನು ಚಲುವರಾಯಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಏನೇನ್ ಬೇಕೋ ಸಹಕಾರ ಕೊಡ್ಲಿಕ್ಕೆ ತಾವು ಸಿದ್ಧರಾಗಬೇಕು. ಪಾಪ ಜನರಿಗೆ ಉದ್ಯೋಗ ಸಿಗ್ಲಿ, ಇಲ್ಲಿ ಫ್ಯಾಕ್ಟ್ರಿ ಆಗ್ಲಿ. ನಾನು ಒಬ್ಬ ಡೆಪ್ಯೂಟಿ ಸಿಎಂ ಆಗಿ ಹೇಳ್ತಾ ಇದ್ದೀನಿ, ಇಲ್ಲೆಲ್ಲ ಮಂತ್ರಿಗಳ ಪರವಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನ್ ಸಹಕಾರ ಕೊಡಬೇಕೋ ಮಾಡ್ತೀವಿ. ನಮ್ಮ ಯುವಕರಿಗೆ 10,000 ಜನ ಕೆಲಸ ಕೊಡಪ್ಪ, ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನುಡಿದಂತೆ ನಡಿಬೇಕು. ಈಗ ನಡೆದಲ್ಲ ಮಾತು, ಆ ಮಾತನ್ನ ಬಿಡಬೇಕು. ಇವತ್ತು ಒಂದು ತಿಳ್ಕೊಳ್ಳಿ, ಈ ಪಾದಯಾತ್ರೆ ಮಾಡ್ತಾ ಇರೋದು ನನ್ನ ವಿರುದ್ಧ ಅಲ್ಲ, ಸಿದ್ದರಾಮಯ್ಯ ವಿರುದ್ಧ ಅಲ್ಲ. ಈ ರಾಜ್ಯದ ಬಡ ಜನತೆ ಕಾಂಗ್ರೆಸ್ಗೆ 43% ವೋಟ್ ಕೊಟ್ಟು 136 ಸೀಟ್ ಗೆಲ್ಸಿದ್ರಿ.